ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಮ್ಮ ವಿಡಿಯೋ ವರ್ಕೌಟ್ ಸ್ಪ್ಲಿಟ್ ಬಗ್ಗೆ. ಸೊ ವರ್ಕೌಟ್ ಸ್ಪ್ಲಿಟ್ ಅಂತ ಬರುವಾಗ ಫಸ್ಟ್ ಟೈಮ್ ಜಿಮ್ಮಿಗೆ ಬರುವಾಗ ತುಂಬ ಡೌಟ್ ಇರ್ಬೋದು. ಒಂದು ವಾರದಲ್ಲಿ ಎಷ್ಟು ದಿನ ಜಿಮ್ಮಿಗೆ ಬರಬೇಕು, ಯಾವ ರೀತಿ ವರ್ಕೌಟ್ ಮಾಡಬೇಕು, ಯಾವೆಲ್ಲ ಮಸಲಿಗೆ ಆಡಿದೆ ನಮಗೆ ಸ್ವಲ್ಪ ಮಸಲ್ ಗ್ರೋತ್ ಆಗ್ತದೆ. ಸೊ ಇಂಥ ತುಂಬ ಡೌಟ್ಸ್ ಇರ್ತದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದು ಕ್ಲಿಯರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡೋದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಫಿಟ್ನೆಸ್ ಕಂಟೆಂಟ್ ನಿಮಗೆ ಪ್ರತಿ ವಾರ ನೋಡಲಿಕ್ಕೆ ಸಿಗ್ತದೆ. ನನ್ನ ಫ್ರೆಂಡ್ಸ್ ಫಸ್ಟ್ ಅರ್ಥ ಮಾಡಬೇಕಾದ್ರೆ ವರ್ಕೌಟ್ ಸ್ಪ್ಲಿಟ್ ಅಂತ ಒಂದು ಪ್ರೋಟೋಕಾಲ್ ಏನಿಲ್ಲ. ಇದೆಲ್ಲ ನಮಗೆ ಮ್ಯಾಟರ್ ಆಗೋದು ನಾವು ಒಂದು ವಾರದಲ್ಲಿ ಎಷ್ಟು ದಿನ ನಾವು ಜಿಮ್ಮಿಗೆ ಬರ್ತೇವೆ, ಅದಲ್ಲದೆ ಎಷ್ಟು ಗಂಟೆ ನಾವು ವರ್ಕೌಟ್ ಮಾಡ್ತೇವೆ, ನಮ್ಮ ರಿಕವರಿ ಹೇಗಿರ್ತದೆ. ಸೊ ಇದರ ಮೇಲೆಲ್ಲ ಡಿಪೆಂಡ್ ಆಗಿರ್ತದೆ. ಸೊ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಪ್ರೈಮರಿ ಮಸಲ್ ಮತ್ತು ಸೆಕೆಂಡರಿ ಮಸಲ್ ಬಗ್ಗೆ ತಿಳ್ಕೊಳ್ವಾ. ಪ್ರೈಮರಿ ಮತ್ತು ಸೆಕೆಂಡರಿ ಮಸಲ್ ಅದು ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ನಾವು ಚೆಸ್ಟಿಗೆ ವರ್ಕೌಟ್ ಮಾಡ್ತಿದ್ದೇವೆ. ಸೊ ಚೆಸ್ಟಿಗೆ ವರ್ಕೌಟ್ ಮಾಡುವಾಗ ಚೆಸ್ಟ್ ನಮ್ಮ ಪ್ರೈಮರಿ ಮಸಲ್ ಆಗಿರ್ತದೆ, ಟ್ರೈಸೆಪ್ಸ್ ನಮ್ಮ ಸೆಕೆಂಡರಿ ಮಸಲ್ ಆಗಿರ್ತದೆ. ನಾನು ಯಾವುದೇ ಬಿಗಿನರ್ಸರಿಗೆ ಚೆಸ್ಟ್ ಮತ್ತು ಟ್ರೈಸ್ ಒಟ್ಟಿಗೆ ಕೊಡಲ್ಲ. ಯಾಕಂದರೆ ಚೆಸ್ಟ್ ನಾವು ಪುಷ್ ವರ್ಕೌಟ್ ಮಾಡುವಾಗ ನಮ್ದು ಆಲ್ರೆಡಿ ಚೆಸ್ಟ್ ಒಟ್ಟಿಗೆ ನಮ್ಮ ಟ್ರೈಸ್ ಎಂಗೇಜ್ ಆಗಿರ್ತದೆ. ಸೊ ಮತ್ತೆ ನಾವು ಅವರಿಗೆ ಟ್ರೈಸ್ ಕೊಟ್ಟರೆ ಚೆಸ್ಟ್ ಒಟ್ಟಿಗೆ ಅವರಿಗೆ ತುಂಬ ಅದು ಟಯರ್ಡ್ನೆಸ್ ಫೀಲ್ ಆಗ್ತದೆ. ಸೊ ಯಾರೆಲ್ಲ ಬಿಗಿನರ್ಸ್ ಅವರು ಇರ್ತಾರೆ ಅಂದರೆ ಅವರಿಗೆ 3 ದಿನ ಒಂದು ವಾರದಲ್ಲಿ ಜಿಮ್ಮಿಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಅಂಥವರಿಗೆಲ್ಲ ನಾನು ಚೆಸ್ಟ್ ಒಟ್ಟಿಗೆ ಬೈಸ್ ಮಾಡಲಿಕ್ಕೆ ಹೇಳೋದು. ಯಾಕಂದರೆ ಚೆಸ್ಟ್ ಅಂತ ಹೇಳುವಾಗ ನಮ್ದು ಪುಷ್ ವರ್ಕೌಟ್ ಬರ್ತದೆ. ಸೊ ಪುಷ್ ವರ್ಕೌಟಲ್ಲಿ ನಮ್ಮದು ಚೆಸ್ಟ್, ಶೋಲ್ಡರ್, ಟ್ರೈಸ್ ಇದೆಲ್ಲ ನಮ್ದು ಎಂಗೇಜ್ ಆಗ್ತದೆ. ಸೊ ಆಗ ನಾವು ಟ್ರೈಸ್ ಮಾಡೋಕ್ಕಿಂತ ಒಳ್ಳೆ ಬೈಸೆಪ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ನಮಗೆ ವೆಯ್ಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಎತ್ತಬಹುದು. ಅದೇ ರೀತಿ ನಾವೀಗ ಬ್ಯಾಕ್ ವರ್ಕೌಟ್ ಮಾಡುವಾಗ ಬ್ಯಾಕ್ ನಮ್ಮ ಪ್ರೈಮರಿ ಮಸಲ್ ಆಗಿರ್ತದೆ, ಬೈಸೆಪ್ಸ್ ನಮ್ಮ ಸೆಕೆಂಡರಿ ಮಸಲ್ ಆಗಿರ್ತದೆ. ಸೊ ಇದೇ ರೀತಿ ಇದೇ ಆಕ್ಚುಲಿ ಪ್ರೈಮರಿ ಮತ್ತು ಸೆಕೆಂಡರಿ ಮಸಲ್. ಸೊ ನೀವೀಗ ಮಂಡೆ ಚೆಸ್ಟ್ ಮಾಡಿದರೆ ಟ್ಯೂಸ್ಡೇ ನೀವು ಶೋಲ್ಡರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಂಡೆ ಚೆಸ್ಟ್ ಮಾಡುವಾಗ ಆಲ್ರೆಡಿ ನಾವು ಪುಷ್ ವರ್ಕೌಟ್ ಮಾಡುವಾಗ ನಮ್ಮ ಶೋಲ್ಡರ್ಸ್ ಎಂಗೇಜ್ ಆಗಿರ್ತದೆ. ಸೊ ನಾವು ಟ್ಯೂಸ್ಡೇ ಅಂದರೆ ಅದರ ನೆಕ್ಸ್ಟ್ ದಿನ ನಾವು ಶೋಲ್ಡರ್ ಮಾಡಿದರೆ ನಮಗೆ ಶೋಲ್ಡರ್ಗೆ ಕರೆಕ್ಟಾಗಿ ಒಂದು ರಿಕವರಿ ಸಿಗಲ್ಲ. ಯಾಕಂದರೆ ಒಂದು ಮಸಲ್ಗೆ ನಾವು ಒಂದು ಎಂಗೇಜ್ ಆದರೆ ಅದಕ್ಕೆ ಒಂದು 48 to 78 ಅವರ್ಸ್ ಒಂದು ರಿಕವರಿ ಕೊಟ್ಟರೆ ತುಂಬ ಒಳ್ಳೆಯದು. ಆಗ ನಾವು ಚೆಸ್ಟ್ ಮಾಡುವಾಗ ಆಲ್ರೆಡಿ ನಮ್ಮದು ಎಂಗೇಜ್ ಆಗಿರ್ತದೆ ಶೋಲ್ಡರ್ ಮತ್ತು ಟ್ರೈಸೆಪ್ಸ್. ಸೊ ಅದಕ್ಕೆ ನೀವು ಮಂಡೆ ಚೆಸ್ಟ್ ಮಾಡಿದರೆ ನಿಮಗೆ ಟ್ಯೂಸ್ಡೇ ನಿಮಗೆ ಬ್ಯಾಕ್ ಮಾಡ್ಬೋದು, ಇಲ್ಲಾಂದರೆ ಬೈಸೆಪ್ಸ್ ಮಾಡ್ಬೋದು. ಸೊ ಅಂದರೆ ಆಪೋಸಿಟ್ ಮಸಲ್ ಸಹ ನಿಮಗೆ ಮಾಡ್ಬೋದು. ಅದೇ ರೀತಿ ಮಾಡಿ ಸಾಕು. ಈಗ ವರ್ಕೌಟ್ ಪ್ಯಾಟರ್ನ್ ಬರುವಾಗ ನೀವು ಒಂದು ವಾರದಲ್ಲಿ ಈಗ ಹೇಗೆ ಮಾಡಬೇಕಂದ್ರೆ, ಬಿಗಿನರ್ಸ್ ಅವರು ಒಂದು ಮಸಲಿಗೆ ಮಾತ್ರ ಆಡಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ನೀವು ಜಿಮ್ಮಲ್ಲಿ ಫಸ್ಟ್ ಟೈಮ್ ಬರೋದಾದ್ರೆ ವಾರಕ್ಕೆ ಒಂದು 3 to 4 ಡೇಸ್ ನೀವು ಬಂದರೆ ಸಾಕು. ಈಗ ಎಲ್ಲ ದಿನ ಬರೋದಾದ್ರೆ ಬರ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಈಗ 3 to 4 ಡೇಸ್ ಬರೋದಾದ್ರೆ ನಿಮಗೆ ಆಲ್ಟರ್ನೇಟ್ ಡೇಸ್ ಬರ್ಬೋದು, ಕಂಟಿನ್ಯೂಸ್ ಬರ್ಬೋದು. ಹಾಗೆ ಬರ್ಲಿಕ್ಕಿದ್ರೆ ಈಗ ನೀವು ಮಂಡೆ ಬಂದರೆ ಲೆಗ್ಗಿಗೆ ಒಂದು ವರ್ಕೌಟ್, ಚೆಸ್ಟಿಗೆ ಒಂದು ವರ್ಕೌಟ್, ಬ್ಯಾಕಿಗೆ ಒಂದು, ಶೋಲ್ಡರ್ಗೆ ಒಂದು, ಬೈಸ್ ಟ್ರೈಸ್ಗೆ ಒಂದು. ಸೊ ಇದೆಲ್ಲ ಒಂದೊಂದು ವರ್ಕೌಟ್ ಆಗಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಆ ನಂತರ ಒಂದು 4 to 6 ವೀಕ್ ಅದೇ ನೀವು ಕಂಟಿನ್ಯೂ ಮಾಡಿ. ಎಲ್ಲ ಒಂದೊಂದು ವರ್ಕೌಟ್ ಆಗಿ ಅದೇ ರೀತಿ ಕಂಟಿನ್ಯೂ ಮಾಡಿ. ಆ ನಂತರ ನೀವು 1 ಪಾರ್ಟಿಗೆ ಹೋಗಿ. 1 ಪಾರ್ಟ್ ಅಂದರೆ ಈಗ ಮಂಡೆ ನೀವು ಚೆಸ್ಟ್ ಮಾಡಿದರೆ ಟ್ಯೂಸ್ಡೇ ನಿಮಗೆ ಬ್ಯಾಕ್ ಮಾಡ್ಬೋದು, ವೆನ್ಸ್ಡೇ ನಿಮಗೆ ಲೆಗ್ ಮಾಡ್ಬೋದು, ಥರ್ಸ್ಡೇ ನಿಮಗೆ ಶೋಲ್ಡರ್ ಮತ್ತು ಕಾಫ್ಸ್ ಮಾಡ್ಬೋದು, ಫ್ರೈಡೇ ನಿಮಗೆ ಆರ್ಮ್ಸ್ ಮಾಡ್ಬೋದು. ಈ ರೀತಿ ನಮ್ಮ ವರ್ಕೌಟ್ ಸ್ಪ್ಲಿಟ್ ನಮಗೆ ಶೆಡ್ಯೂಲ್ ಮಾಡ್ಬೋದು. ನಾವು ಇದೇ ರೀತಿ ವರ್ಕೌಟ್ ಸ್ಪ್ಲಿಟ್ ಮಾಡಿ ಮತ್ತು ನಮ್ಮ ನ್ಯೂಟ್ರಿಷನ್ ಆಗಲಿ, ನಮ್ಮ ಸಪ್ಲಿಮೆಂಟ್ಸ್ ಆಗಲಿ ಇದೆಲ್ಲ ನಾವು ಕರೆಕ್ಟಾಗಿ ತೆಗೆದ್ರೆ ನಮಗೊಂದು 3 ತಿಂಗಳಲ್ಲಿ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬರ್ತದೆ. ಸೊ ಇದೇ ರೀತಿ ನೀವು ಮಾಡ್ಕೊಂಡು ಹೋಗಿ. ಮತ್ತು ನಾವು ಬಿಗಿನರ್ಸ್ ಅವರಿಗೆ ಒಂದು ಹೇಳೋದು, ದಯವಿಟ್ಟು ನೀವು ಜಿಮ್ಮಿಗೆ ಬರುವಾಗ ಯಾವುದೇ ಒಂದು ಬಾಡಿ ಬಿಲ್ಡರ್ಸ್ ಆಗಲಿ, ಈಗ ಅರ್ನೋಲ್ಡ್ ಆಗಲಿ, ಇಲ್ಲಾಂದರೆ ರೋನಿ ಕೋಲ್ಮ್ಯಾನ್ ಆಗಲಿ, ಸೊ ಇಂಥವ್ರದ್ದೆಲ್ಲ ವರ್ಕೌಟ್ ಸ್ಪ್ಲಿಟ್ ನೋಡಿ ನೀವು ಜಿಮ್ಮಿಗೆ ಬಂದು ಮಾಡಬೇಡಿ. ಯಾಕಂದರೆ ಅವರ ಪ್ರೊಫೆಷನಲ್ ಲೆವೆಲಲ್ಲಿ ವರ್ಕೌಟ್ ಮಾಡೋರು. ಸೊ ಅವರಿಗೆ ಆ ರೀತಿ ಅಷ್ಟು ವರ್ಷದಿಂದ ಮಾಡಿ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರ್ತದೆ. ನೀವು ಬಂದ ತಕ್ಷಣ ನೀವು ಅಷ್ಟು ಲೋಡ್ ತೆಗೆದು ಇಲ್ಲಾಂದ್ರೆ ಅಷ್ಟು ರೆಪ್ಸ್ ಎಲ್ಲ ಮಾಡಿದರೆ ನಿಮಗೆ ತುಂಬ ಸ್ಟ್ರೆಸ್, ಅಂದರೆ ನಿಮ್ಮ ಮಸಲಿಗೆ ಅಷ್ಟು ಕೆಪಾಬಿಲಿಟಿ ಇರಲ್ಲ ಆ ರೀತಿ ಮಾಡಲಿಕ್ಕೆ. ಸೊ ಮೆಲ್ಲ ಸ್ಟಾರ್ಟ್ ಮಾಡಿ. ನಿಮ್ಮ ಜಿಮ್ಮಲ್ಲಿ ಒಂದು ಒಳ್ಳೆ ಕೋಚ್ ಇದೆ, ಅವರ ಹತ್ರ ಕೇಳಿ. ಆ ನಂತರ ನೀವೆಲ್ಲ ಮೆಲ್ಲ ಆಗಿ ಸ್ಟಾರ್ಟ್ ಮಾಡಿ. ಇಲ್ಲ ನಮಗೆ ಒಮ್ಮೆಲೆ ಅಷ್ಟು ವೆಯ್ಟಲ್ಲಿ ಐತೆ ನಿಮಗೆ ಇಂಜುರಿ ಆಗಲಿಕ್ಕೆ ಚಾನ್ಸ್ ಉಂಟು. ಫಸ್ಟ್ ಒಂದು 3 to 4 ಮಂತ್ಸ್ ನೀವು ಕರೆಕ್ಟಾಗಿ ಟೆಕ್ನಿಕ್, ಫೋಮ್ ಇದೆಲ್ಲ ನೀವು ಕಲೀರಿ. ಆ ನಂತರ ನಿಮ್ಮ ವರ್ಕೌಟಲ್ಲಿ ಮೆಲ್ಲ ನಿಮ್ಮ ವಾಲ್ಯೂಮ್ ಆಗಲಿ, ನಿಮ್ಮ ಇಂಟೆನ್ಸಿಟಿ ಆಗಲಿ ಇದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬನ್ನಿ. ಆ ನಂತರ ಮಾತ್ರ ನೀವು ಪುಷ್ ಪುಲ್ ಲೆಗ್ ಆಗಲಿ, ಆ ರೀತಿ 2 ಮಸಲಿಗಾಗಲಿ ಆ ರೀತಿ ಎಲ್ಲ ನಿಮಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಗ್ರ್ಯಾಜುವಲಿ ನೀವು ಇಂಪ್ರೂವ್ ಮಾಡ್ತಾ ಬನ್ನಿ. ಸೊ ಇವತ್ತು ವಿಡಿಯೋ ನಾವು ಇದ್ರ ಬಗ್ಗೆ ಮಾತಾಡಿ, ವರ್ಕೌಟ್ ಸ್ಪ್ಲಿಟ್ ಬಗ್ಗೆ. ಸೊ ನಿಮಗೆ ಇದು ಆಲ್ಮೋಸ್ಟ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಇದ್ರ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇದ್ದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಸೊ ನಾನು ನನ್ನ ಎಂಕ್ವೈರೀಸ್ ರಿಪ್ಲೈ ಮಾಡ್ತಾನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.